ಕಬ್ಬು ಬೆಳೆಗೆ ಸರ್ಕಾರ ನಿಗದಿಪಡಿಸಿದ 3,300 ರೂಪಾಯಿಯನ್ನು ಒಪ್ಪದ ಕೆಲವು ರೈತರು ಬಾಗಲಕೋಟೆಯಲ್ಲಿ ಪ್ರತಿಭಟನೆ. ಮುಧೋಳದಲ್ಲಿ ರೈತರ ಕಬ್ಬು ತುಂಬಿದ ವಾಹನಗಳಿಗೆ ಬೆಂಕಿ ಹಾಕಿದ ಕಿಡಿಗೇಡಿಗಳು, ಕಣ್ಣೀರಿಟ್ಟ ರೈತರು, ಲಕ್ಷಾಂತರ ರೂಪಾಯಿ ನಷ್ಟ. ಇದು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿ. ಆದರೆ ರಾಷ್ಟ್ರ ಮಟ್ಟದಲ್ಲಿ ಬಿಹಾರ ಚುನಾವಣೆಯಲ್ಲಿ ಎನ್ಡಿಎಗೆ ಭರ್ಜರಿ ಬಹುಮತ, ಸ್ಪರ್ಧೆಯನ್ನು ಒಡ್ಡದೆ ಹೀನಾಯ ಸೋಲನ್ನು ಕಂಡ ಮಹಾಗಠಬಂಧನ್, ನಿಜವಾದ ಬಿಹಾರ್ ಹರ್ ಬಾರ್ ನಿತೀಶ್ ಕುಮಾರ್ ಘೋಷಣೆ, ಮತ್ತೆ ಸಿಎಂ ಗಾದಿಯತ್ತ ನಿತೀಶ್ ಕುಮಾರ್, ತೇಜಸ್ವಿ ಯಾದವ್ ಅತಿಯಾದ ಆತ್ಮವಿಶ್ವಾಸಕ್ಕೆ ಸೋಲು, ಕಾಂಗ್ರೆಸ್ ಓಟ್ ಚೋರಿ ನಿರೂಪಣೆಯನ್ನು ತಿರಸ್ಕರಿಸಿದ ಬಿಹಾರದ ಮತದಾರರು. ದೆಹಲಿಯಲ್ಲಿ ಬಾಂಬ್ ಸ್ಫೋಟ, 13 ಮಂದಿ ಸಾವು, ಹಲವು ವೈದ್ಯರ ಬಂಧನ, ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ ಅಂತ ಹೇಳಿದ ತನಿಖಾ ಸಂಸ್ಥೆ, ಪಾಕಿಸ್ತಾನದ ನಂಟು, ತನಿಖೆ ತೆರೆದಿಟ್ಟ ವಿಧ್ವಂಸಕ ಕೃತ್ಯದ ಹಲವು ಮಗ್ಗಲು. ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನು ವಿವರವಾಗಿ ನೋಡೋಣ. ನಮಸ್ಕಾರ, ಇದು ಈ ವಾರ ಕಾರ್ಯಕ್ರಮ. ರಾಜ್ಯದಲ್ಲಿ ಕಳೆದ ವಾರಾಂತ್ಯ ಕಬ್ಬು ಬೆಳೆಗಾರರ ಬೇಡಿಕೆ ಮತ್ತು ಹೋರಾಟದ ಕಾರಣಕ್ಕೆ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 100 ರೂಪಾಯಿಯನ್ನು ಕೊಟ್ಟು ಬೆಲೆಯನ್ನ ಪ್ರತಿ ಟನ್ಗೆ 3,300 ರೂಪಾಯಿಗೆ ನಿಗದಿಪಡಿಸಿತ್ತು. ಆದರೆ ಇದನ್ನ ಕೆಲವು ರೈತರು ಒಪ್ಪಿರಲಿಲ್ಲ. 3,500 ರೂಪಾಯಿಯನ್ನ ಪ್ರತಿ ಟನ್ಗೆ ಕೊಡಲೇಬೇಕು ಅಂತ ಪ್ರತಿಭಟನೆಯನ್ನು ಮುಂದುವರೆಸಿದ್ರು. ಮುಖ್ಯವಾಗಿ ಬಾಗಲಕೋಟೆಯಲ್ಲಿ ಈ ಪ್ರತಿಭಟನೆಯ ಕಾವು ಹೆಚ್ಚಿತ್ತು. ಹೀಗಿರುವಾಗಲೇ ಮುಧೋಳ ತಾಲೂಕಿನ ಸೈದಾಪುರದ ಸಕ್ಕರೆ ಕಾರ್ಖಾನೆ ಕೂಡ ತೆರೆದಿತ್ತು. ಹಲವು ರೈತರು ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಮಾರಾಟ ಮಾಡೋದಕ್ಕೆ ಅಂತ ವಾಹನಗಳಲ್ಲಿ ತಮ್ಮ ಕಬ್ಬನ್ನ ತುಂಬಿಸಿಕೊಂಡು ಕಾರ್ಖಾನೆ ಬಳಿ ತಂದು ನಿಲ್ಲಿಸಿದ್ರು. ಇದರಿಂದ ಸಿಟ್ಟಿಗೆದ್ದಂತ ಪ್ರತಿಭಟನಾ ನಿರತ ಕೆಲವರು ಕಬ್ಬು ತುಂಬಿದ್ದ ವಾಹನಗಳಿಗೆ ಬೆಂಕಿ ಹಚ್ಚಿ ದುಷ್ಕೃತ್ಯ ಮೆರೆದಿದ್ದಾರೆ. ಘಟನೆಯಲ್ಲಿ ಹಲವು ಕಬ್ಬು ತುಂಬಿದ ವಾಹನಗಳು ಬೆಂಕಿಗೆ ಆಹುತಿಯಾಗಿವೆ. ಈ ಕೃತ್ಯವನ್ನ ಯಾರೂ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಅವ್ರ ಬೇಡಿಕೆ ಸರಿಯಾಗಿನೇ ಇರಬಹುದು, ಅದಕ್ಕೆ ಪ್ರತಿಭಟನೆಯನ್ನು ಕೂಡ ನಡೆಸಲಿ. ಆದರೆ ತಮ್ಮ ತರದ ಮತ್ತೊಬ್ಬ ರೈತ ವರ್ಷ ಇಡೀ ದುಡಿದು ಬೆಳೆಸಿ ಕಾಪಾಡಿದಂತ ಬೆಳೆಗೆ ಬೆಂಕಿ ಹಚ್ಚುವ ಮನಸ್ಥಿತಿಯನ್ನ ನಿಜವಾದ ರೈತರು ಯಾರಾದ್ರೂ ತೋರಿಸ್ತಾರ? ಸರ್ಕಾರದ ಮೇಲೆ ಕೋಪವನ್ನ ತೋರಿಸಬಹುದು, ಆದ್ರೆ ಬೆಳೆಯ ಮೇಲಿನ ಈ ನಡೆಯನ್ನ ಒಪ್ಪೋದಕ್ಕೆ ಆಗೋದೇ ಇಲ್ಲ. ಸದ್ಯಕ್ಕೆ ಮುಧೋಳದಲ್ಲಿ ರೈತರ ಜೊತೆ ಸಭೆ ನಡೆದಿದ್ದು ರೈತರು ಪ್ರತಿಭಟನೆಯನ್ನ ವಾಪಸ್ ಪಡೆದಿದ್ದಾರೆ. ರೈತರಿಗೆ ಬೆಂಕಿಯಿಂದ ಆದ ನಷ್ಟವನ್ನ ಸರ್ಕಾರವೇ ತುಂಬಬೇಕು ಅನ್ನೋದು ರೈತರ ಆಗ್ರಹ ಆಗಿದೆ. ಸುಶಾಸನ್ ಬಾಬು ನಿತೀಶ್ ಮತ್ತೊಮ್ಮೆ ಸಿಎಂ ಆಗೋದು ಬಹುತೇಕ ಖಚಿತವಾಗ್ತಾ ಇದೆ. ಬಿಹಾರ ವಿಧಾನಸಭೆ ಚುನಾವಣೆಯಲ್ಲಿ ಎನ್ಡಿಎ ಭರ್ಜರಿ ಗೆಲುವು ದಾಖಲಿಸಿದ್ದು ಮಹಾಗಠಬಂಧನ್ ಧೂಳಿಪಟವಾಗಿದೆ. ಕನಿಷ್ಠ ಹೋರಾಟವೂ ಇಲ್ಲದಂತಾಗಿದೆ. ಬಿಜೆಪಿ 89 ಸೀಟುಗಳನ್ನು ಪಡೆದು ಅತಿದೊಡ್ಡ ಪಕ್ಷವಾಗಿದೆ. ಜೆಡಿಯು 85 ಸ್ಥಾನ ಗೆದ್ದು ಬೀಗಿದೆ. ಆರ್ಜೆಡಿ ಕೇವಲ 25 ಸ್ಥಾನಗಳನ್ನು ಗೆದ್ದಿದ್ರೆ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಎಲ್ಜೆಪಿ 19 ಸ್ಥಾನಗಳಲ್ಲಿ ಗೆದ್ದಿದೆ. ಕಾಂಗ್ರೆಸ್ಗೆ ಸಿಕ್ಕಿದ್ದು ಬರೀ 6 ಸ್ಥಾನಗಳು. ಎಐಎಂಐಎಂನಂತಹ ಪಕ್ಷ 5 ಸ್ಥಾನ ಗೆದ್ದಿದೆ. ಅತಿಯಾದ ಆತ್ಮವಿಶ್ವಾಸದಲ್ಲಿದ್ದ ತೇಜಸ್ವಿ ಯಾದವ್ಗೆ ಬಿಹಾರದ ಜನ ಮನೆದಾರಿಯನ್ನು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಮತಚೋರಿ ಅಸ್ತ್ರ ಬಳಸಿದ್ದ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅನ್ನ ಹಿಂದೆಂದೂ ಕಾಣದ ರೀತಿಯಲ್ಲಿ ಬಿಹಾರದ ಜನ ತಿರಸ್ಕರಿಸಿದ್ದಾರೆ. ಇದೇ ವೇಳೆ ಎನ್ಡಿಎ ಬಣದಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಇಲ್ಲಿ ಜೆಡಿಯು ಮತ್ತು ಎಲ್ಎನ್ಜೆಪಿ ಪಕ್ಷದ ಪ್ರದರ್ಶನ ಅದ್ಭುತ. ನಿರ್ಣಾಯಕ ಘಟ್ಟದಲ್ಲಿ ನಿತೀಶ್ ತಮ್ಮ ಶಕ್ತಿಯನ್ನ ಪ್ರದರ್ಶಿಸಿ ತಮ್ಮ ಪ್ರಾಬಲ್ಯವನ್ನ ಸಾಬೀತುಪಡಿಸಿದ್ದಾರೆ. ಚಿರಾಗ್ ಪಾಸ್ವಾನ್ಗೂ ಹೆಚ್ಚಿನ ಬಲ ಬಂದಿದ್ದು ಉಪಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ. ಈ ಮೂಲಕ ನಿತೀಶ್ ಅವರನ್ನ ಈ ಬಾರಿ ಸಿಎಂ ಮಾಡದೆ ದೂರ ಇಡಬಹುದು ಅಂತ ಮೊದಲು ಅಂದ್ಕೊಂಡಿದ್ದ ಬಿಜೆಪಿ ಕೂಡ ತೊಟೆಕ್ ಪಿಟಕ್ ಅಂದ್ರೆ ಅವರ ನಾಯಕತ್ವಕ್ಕೆ ಜೈ ಅನ್ಬೇಕಿದೆ. ಮಹಾರಾಷ್ಟ್ರದಲ್ಲಿ ಶಿಂದೆಯನ್ನ ಬದಿಗೆ ಸರಿಸಿದಂತೆ ನಿತೀಶ್ ಇಲ್ಲಿ ಸುಲಭದ ದಾಳವಾಗಿಲ್ಲ. ಇಲ್ಲಿ ಬಿಜೆಪಿ ಸಾಧನೆ ಕೂಡ ಗಮನಾರ್ಹವಾಗಿದೆ. 2 ಪ್ರಾದೇಶಿಕ ಪಕ್ಷಗಳ ಪ್ರಾಬಲ್ಯದ ನಡುವೆ ನಿರಂತರ ಹೋರಾಟ ಮತ್ತು ಸ್ಥಿರತೆ ಇವತ್ತು ಅದನ್ನ ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತೆ ಮಾಡಿದೆ. ಆದರೆ ಪ್ರಾದೇಶಿಕ ಪಕ್ಷಗಳನ್ನ ಬದಿಗೆ ಸರಿಸಿ ತಾನೇ ಏಕಚಕ್ರಾಧಿಪತ್ಯ ರಚಿಸುವ ಅದರ ಪ್ರಯತ್ನಕ್ಕೆ ಲೋಕಸಭೆ ಚುನಾವಣೆ ನಂತರ ಬಿಹಾರ ಚುನಾವಣೆ ಕೂಡ ಬ್ರೇಕ್ ಹಾಕಿದೆ. ಬಿಹಾರದಲ್ಲಿನ ಈ ಗೆಲುವಿನ ಮೂಲಕ ಜೆಡಿಯು ಬಿಟ್ಟು ಅಧಿಕಾರವನ್ನ ರಚಿಸಬಹುದಾದ ಸಂಖ್ಯಾಬಲ ಬಿಜೆಪಿ ಜೊತೆಗಿದ್ರೂ ಕೂಡ ಕೇಂದ್ರದಲ್ಲಿನ ಅದರ ಅನಿವಾರ್ಯತೆ ಅದನ್ನ ಕಟ್ಟಾಕಿದೆ. ಅಚ್ಚರಿಯ ತೀರ್ಮಾನವನ್ನ ತೆಗೆದುಕೊಳ್ಳೋದ್ರಲ್ಲಿ ನಿತೀಶ್ ಮುಂಚೂಣಿಯಲ್ಲಿರೋದ್ರಿಂದ ನಿತೀಶ್ ಅವರ ವಿಚಾರದಲ್ಲಿ ಬಿಜೆಪಿ ಆ ರಿಸ್ಕ್ ಅನ್ನ ತೆಗೆದುಕೊಳ್ಳಲಾರದು. ಎಕ್ಸಿಟ್ ಪೋಲ್ಗಳು ಸ್ವತಃ ಬಿಜೆಪಿ ಜೆಡಿಯು ನಿರೀಕ್ಷೆ ಮಾಡಿರದಂತ ದೊಡ್ಡ ಗೆಲುವನ್ನ ಬಿಹಾರದ ಜನ ಅವರಿಗೆ ಕೊಟ್ಟಿದ್ದಾರೆ. ಕಳೆದ ಬಾರಿ 74 ಸ್ಥಾನ ಗೆದ್ದಿದ್ದ ಆರ್ಜೆಡಿ ಈ ಬಾರಿ ಒಕ್ಕೂಟವಾಗಿ ಚುನಾವಣೆಯನ್ನು ಎದುರಿಸಿದ್ರು ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದು ಕೇವಲ 25 ಸ್ಥಾನಗಳನ್ನ ಮಾತ್ರ. ಕಳೆದ ಬಾರಿ 19 ಕ್ಷೇತ್ರ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ ಗೆದ್ದಿದ್ದು ಕೇವಲ 6 ಸ್ಥಾನಗಳನ್ನ. ಇಲ್ಲಿ ಎಡಪಕ್ಷಗಳಿಗಿಂತ ಅತಿ ಕೆಟ್ಟ ಪ್ರದರ್ಶನ ಕಾಂಗ್ರೆಸ್ ಮಾಡಿದೆ. ಇತರ ಪಕ್ಷಗಳ ಪಟ್ಟಿಯಲ್ಲಿ ಕಾಂಗ್ರೆಸ್ ಸೇರ್ಕೊಂಡಿದೆ. ಮಹಾಗಠಬಂಧನ್ನ ಉಪಮುಖ್ಯಮಂತ್ರಿ ಅಭ್ಯರ್ಥಿ ಮುಖೇಶ್ ಸಾಹ್ನಿ ಅವರ ವಿಐಪಿ ಪಕ್ಷ ಒಂದೂ ಸ್ಥಾನವನ್ನ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ. ಕಿಂಗ್ ಮೇಕರ್, ನಿರ್ಣಾಯಕ ಅಂತ ಕರೆಸಿಕೊಂಡಿದ್ದ ಪ್ರಶಾಂತ್ ಕಿಶೋರ್ ನೇತೃತ್ವದ ಜನಸುರಾಜ್ ಪಕ್ಷದ ಪ್ರದರ್ಶನ ಕೂಡ ತೀರಾ ಕಳಪೆಯಾಗಿದೆ. ಒಂದೇ ಒಂದು ಸೀಟನ್ನು ಗೆದ್ದಿಲ್ಲ. ರಾಷ್ಟ್ರೀಯ ಪಕ್ಷವಾಗಿ 130 ವರ್ಷಗಳ ಇತಿಹಾಸ ಹೊಂದಿರುವ ಕಾಂಗ್ರೆಸ್ ಪಕ್ಷ ಬಹಳ ಕೃಶವಾದಂತೆ ಕಾಣಿಸ್ತಾ ಇದೆ. ಕಾಗದಕ್ಕೆ ಮಾತ್ರ ಸೀಮಿತವಾಗಿ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದ್ದು ವಾಸ್ತವದಲ್ಲಿ ಪ್ರಾದೇಶಿಕ ಪಕ್ಷಗಳ ಶಕ್ತಿಯನ್ನು ಕೂಡ ಅದು ಹೊಂದಿಲ್ಲ.
ರಾಹುಲ್ ಗಾಂಧಿ ಅವರ ಶತಪ್ರಯತ್ನದ ಹೊರತಾಗಿನೂ ಎದುರಾಗ್ತಾ ಇರುವ ಈ ಹಿನ್ನಡೆ ಕುರಿತು ಗಂಭೀರ ಚಿಂತನೆ ನಡೀಬೇಕಿದೆ. ಆದರೆ ಮಹಾಗಠಬಂಧನ್ ಈ ಸೋಲನ್ನ ಚುನಾವಣಾ ಆಯೋಗದ ಮೇಲ್ ಹಾಕಿದೆ. ಚುನಾವಣೆಯನ್ನ ಗೆದ್ದಿದ್ದು ಜ್ಞಾನೇಶ್ ಕುಮಾರ್ ಅಂತ ವ್ಯಂಗ್ಯವಾಡೋ ಮೂಲಕ ತಮ್ಮ ಪ್ರದರ್ಶನ ತಪ್ಪಾಗಿಲ್ಲ ಅನ್ನೋದನ್ನ ಹೇಳ್ತಿವೆ. ಈ ಚುನಾವಣೆಯಲ್ಲಿ ವಲಸೆ ಕಾರ್ಮಿಕರು ಮತ್ತು ಮಹಿಳೆಯರು, ಯುವಕರು ನಿರ್ಣಾಯಕವಾಗಿ ನಿಂತು ಎನ್ಡಿಎಯನ್ನ ಬೆಂಬಲಿಸಿದ್ದಾರೆ. ಇದೇ ಹೊತ್ತಿಗೆ ಪ್ರತಿ ರಾಜ್ಯದಲ್ಲೂ ಮಹಿಳೆಯರ ಮತವನ್ನ ಸೆಳೆಯೋದಕ್ಕೆ ಎಲ್ಲಾ ಪಕ್ಷಗಳು ಮಹಿಳೆಯರ ಖಾತೆಗೆ ಹಣ ಹಾಕೋದು ಮುಂದಿನ ದಿನಗಳಲ್ಲಿ ಸಂಪ್ರದಾಯವೇ ಆಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಒಂದ್ ಕಾಲದಲ್ಲಿ ರೇವಡಿ ಕಲ್ಚರ್ ಅಂತ ಹೇಳಿದ್ದ ಮೋದಿ ಪಕ್ಷ ಕೂಡ ಅದನ್ನೇ ಅವಲಂಬಿಸಬೇಕಾಗಿದೆ. ಈಗ ಸರ್ಕಾರ ರಚನೆಯ ಕಸರತ್ತು ನಡೆದಿದ್ದು ಬಹುತೇಕ ನಿತೀಶ್ ಅವರೇ 10ನೇ ಬಾರಿ ಮುಖ್ಯಮಂತ್ರಿ ಆಗುವ ಸಾಧ್ಯತೆ ಇದೆ. ಉಪಮುಖ್ಯಮಂತ್ರಿಗಳಾಗಿ ಬಿಜೆಪಿಯ ಸಾಮ್ರಾಟ್ ಚೌಧರಿ ಮತ್ತು ಚಿರಾಗ್ ಪಾಸ್ವಾನ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಬಿಹಾರದ ಈ ಫಲಿತಾಂಶ ಬಿಜೆಪಿ ಮತ್ತು ಎನ್ಡಿಎಗೆ ಮತ್ತಷ್ಟು ಬಲವನ್ನ ತುಂಬಿದ್ದು ಮುಂದಿನ ವರ್ಷ ಎದುರಾಗಲಿರುವ ಪಶ್ಚಿಮ ಬಂಗಾಳವೂ ಸೇರಿದಂತೆ ಇತರ ರಾಜ್ಯಗಳ ಚುನಾವಣೆ ಸೆಣಸಾಟಕ್ಕೆ ಹೊಸ ಹುರುಪನ್ನ ತುಂಬಿದೆ. ನವೆಂಬರ್ 10 ಸೋಮವಾರ ಸಂಜೆ ದೆಹಲಿಯ ಕೆಂಪುಕೋಟೆ ಬಳಿ ವಿಧ್ವಂಸಕ ಕೃತ್ಯ ನಡೆದಿದೆ. ಕಾರಿನಲ್ಲಿ ಸ್ಫೋಟ ಸಂಭವಿಸಿ ಹಲವಾರು ಜನ ಅಸುನೀಗಿದ್ರು. ಸ್ಫೋಟದ ತೀವ್ರತೆಗೆ ಕಟ್ಟಡಗಳು ಬಿರುಕು ಬಿಟ್ಟಿದ್ದು, ವಾಹನಗಳು ಛಿದ್ರವಾಗಿ, ಮೃತದೇಹಗಳು ಛಿದ್ರವಾಗಿ ರಸ್ತೆ ಮೇಲೆ, ಕೆಲವು ಭಾಗಗಳು ಕಟ್ಟಡಗಳ ಮೇಲ್ಛಾವಣಿ ಮೇಲೆ ಪತ್ತೆಯಾಗಿವೆ. ಘಟನೆಗೂ ಕೆಲವು ದಿನಗಳ ಮೊದಲು ಹರಿಯಾಣದ ಫರೀದಾಬಾದ್ನಲ್ಲಿ ಸುಮಾರು 3000 ಕೆಜಿ ಸ್ಫೋಟಕವನ್ನ ವಶಪಡಿಸಿಕೊಂಡಿದ್ದರ ಜೊತೆಗೆ ಈ ಸ್ಫೋಟ ಸಂಬಂಧವನ್ನ ಹೊಂದಿದೆ. ಇದೊಂದು ಆತ್ಮಹತ್ಯೆ ದಾಳಿನ ಅಥವಾ ದೊಡ್ಡ ಮಟ್ಟದ ಸಂಚು ರೂಪಿಸುವಾಗ ಆಕಸ್ಮಿಕವಾಗಿ ಸ್ಫೋಟ ಆಗಿದೆಯಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇನ್ನೂ ಸಿಗಬೇಕಿದೆ. ಆದರೆ ಇದೊಂದು ಭಯೋತ್ಪಾದಕ ಕೃತ್ಯ ಮತ್ತಿದರಲ್ಲಿ ಭಾಗಿಯಾದ ವೈದ್ಯ ಸಮೂಹ ಪಾಕಿಸ್ತಾನದ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಜೊತೆ ಸಂಬಂಧ ಹೊಂದಿದ್ದಾಗಿ ತನಿಖಾ ಸಂಸ್ಥೆಗಳು ದೃಢಪಡಿಸಿವೆ. ಸ್ಫೋಟಗೊಂಡ I-20 ಬಿಳಿ ಕಾರಿನಲ್ಲಿದ್ದ ಡಾಕ್ಟರ್ ನಬಿ ಮೃತಪಟ್ಟಿದ್ದು ಆತನ ತಾಯಿಯ ಡಿಎನ್ಎ ಆತನ ಮಾದರಿ ಜೊತೆ ಹೊಂದಿಕೆಯಾಗಿದೆ. ಇನ್ನುಳಿದಂತೆ ಡಾಕ್ಟರ್ ಶಹೀನ್ ಜೈಷ್ ಎ ಮೊಹಮ್ಮದ್ ಜೊತೆ ಸಂಪರ್ಕದಲ್ಲಿದ್ದು ಇಲ್ಲಿನ ಯುವಕರು ಯುವತಿಯರನ್ನ ತಮ್ಮ ಉಗ್ರ ಕೃತ್ಯಕ್ಕೆ ಸೇರ್ಪಡೆ ಮಾಡುವ ಪ್ರಯತ್ನ ನಡೆಸಿದ್ಲು ಅನ್ನೋದು ವರದಿಯಾಗಿದೆ. ತನಿಖೆ ಪ್ರಗತಿಯಲ್ಲಿದೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶಗಳ ಬಗ್ಗೆ ನಾವು ಗಮನ ಹರಿಸೋದಾದ್ರೆ, ಮೊದಲನೇದಾಗಿ ಇಲ್ಲಿವರೆಗೆ ಅನಕ್ಷರಸ್ಥರು, ಅಜ್ಞಾನಿಗಳು, ಆರ್ಥಿಕವಾಗಿ ದುರ್ಬಲರು ಈ ಭಯೋತ್ಪಾದನೆಯ ಜಾಲಕ್ಕೆ ಬೀಳ್ತಾರೆ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಆದರೆ ಆ ನಂಬಿಕೆಯನ್ನು ಹೊಡೆದುಹಾಕಿ ಉನ್ನತ ವ್ಯಾಸಂಗ ಮಾಡಿ, ಜೀವ ಉಳಿಸುವ ಪ್ರಮಾಣವನ್ನ ಮಾಡಿ, ವೈದ್ಯಕೀಯ ವೃತ್ತಿ ಮಾಡುವ, ಆರ್ಥಿಕವಾಗಿ ಸುಸ್ಥಿರವಾದಂತ ಜನತೆ ಕೂಡ ಈ ಜಾಲದಲ್ಲಿದ್ದಾರೆ ಅನ್ನೋದು ಈ ದೆಹಲಿ ಸ್ಫೋಟದಿಂದ ಬಹಿರಂಗ ಆಗಿದೆ. ದೇಶ ಅಂದ್ರೇನು, ಸಂವಿಧಾನ ಅಂದ್ರೇನು, ಕಾನೂನು ಅಂದ್ರೇನು, ಜೀವದ ಪ್ರಾಮುಖ್ಯತೆ ಏನು, ಇವೆಲ್ಲವೂ ಗೊತ್ತಿದ್ದ ವೈದ್ಯ ಸಮೂಹದ ಕ್ರಿಮಿನಲ್ ಗುಂಪೊಂದು ದೇಶ ವಿರೋಧಿ ಚಟುವಟಿಕೆ ನಡೆಸಿರೋದು ನಿಜಕ್ಕೂ ಆತಂಕಕಾರಿ. ಎರಡನೇದು, ದೊಡ್ಡ ಉಗ್ರ ಸಂಘಟನೆಗಳ ರೀತಿ ದೊಡ್ಡ ಮಟ್ಟದ ಸ್ಫೋಟಕ ಇಲ್ಲಿ ಪತ್ತೆ ಆಗದೇ ಇರೋದ್ರಿಂದ ನೇರವಾಗಿ ವಿದೇಶಿ ಉಗ್ರ ಸಂಘಟನೆಗಳ ಪಾತ್ರ ಇಲ್ಲದೆ ದೇಶದ ಒಳಗೆ ಸಂಘಟಿತವಾಗಿ ದೊಡ್ಡ ಕೃತ್ಯಕ್ಕೆ ಸಂಚು ರೂಪಿಸಿರೋದು ಬಯಲಾಗಿದೆ. ಮೂರನೇದು, ಘಟನೆ ನಂತರದ ಮಾಧ್ಯಮ ನಿರೂಪಣೆ. ಘಟನೆಗೆ ಕೋಮು ಬಣ್ಣವನ್ನ ಬಳಿದು ಭಯೋತ್ಪಾದನೆಗೆ ಧರ್ಮ ಇದೆ ಅಂತ ಬಹಿರಂಗವಾಗಿ ಕೆಲವು ಟಿವಿ ನಿರೂಪಕರು ಬಾಯ್ಬಡ್ಕೊಳ್ತಿದ್ದಾರೆ. ಯಥಾ ಪ್ರಕಾರ ಒಂದಿಡೀ ಸಮುದಾಯವನ್ನ ಕಟಕಟೆಯಲ್ಲಿ ತಂದು ನಿಲ್ಲಿಸಿದ್ದಾರೆ. ಈ ಮೂಲಕ ಮತ್ತಷ್ಟು ದೇಶ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಎಲ್ಲರೂ ಒಟ್ಟಾಗಿರ್ಬೇಕಾದಂತ ಸಮಯ ಇದು. ಆದರೆ ಮಾಧ್ಯಮಗಳು ಒಡೆದಾಳುವ ನೀತಿಯನ್ನ ಅನುಸರಿಸಿವೆ ಮತ್ತು ಸರ್ಕಾರ ಅದನ್ನ ಖಂಡಿಸ್ತಾ ಕೂಡ ಇಲ್ಲ. ನಾಲ್ಕನೇದು, ಬಂಧನಕ್ಕೆ ಒಳಗಾಗಿರುವ ಕುಟುಂಬದವರ ವೇದನೆ. ಈ ದೇಶ ನಮ್ದು, ನಾವು ಈ ದೇಶಕ್ಕಾಗಿ ಕಲ್ಲೇಟನ್ನೂ ತಿಂದಿದ್ದೀವಿ ಅಂತ ಆ ಕುಟುಂಬದವರು ಕಣ್ಣೀರಾಗ್ತಿದ್ದಾರೆ. ಒಂದು ವೇಳೆ ಬಂಧಿತ ವೈದ್ಯರು ಈ ಉಗ್ರ ಕೃತ್ಯದಲ್ಲಿ ಭಾಗಿ ಆಗಿದ್ರೂ ಕೂಡ ಅವರ ಕುಟುಂಬದವರನ್ನ ಅವಮಾನಿಸೋದು ಸರಿನಾ? ವಯಸ್ಸಾದ ತಂದೆ ತಾಯಿ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿಯನ್ನ ಖರ್ಚು ಮಾಡಿ ಮಕ್ಕಳನ್ನ ವೈದ್ಯರನ್ನಾಗಿ ಮಾಡಿದ್ದು ಇಂಥ ನೀಚ ಕೃತ್ಯವನ್ನ ಮಾಡೋದಕ್ಕ. ಅವರ ಬೆಂಬಲ ಏನಾದ್ರೂ ಒಂದು ವೇಳೆ ಇದ್ದಿದ್ರೆ ಅವರನ್ನ ವೈದ್ಯರನ್ನಾಗಿ ಯಾಕೆ ಮಾಡ್ತಾ ಇದ್ರು? ಮಕ್ಕಳಾಗಿ ಸಂಬಂಧಿಕರಾದ ಮಾತ್ರಕ್ಕೆ ಅವರನ್ನೂ ಕಟಕಟಿಯಲ್ಲಿ ತಂದು ನಿಲ್ಸೋದು ಎಷ್ಟು ಸರಿ? ಐದನೇದು, ಚಂದದ ಬದುಕನ್ನ ಕಟ್ಕೊಳ್ಬೇಕಾದ, ಬೇರೆಯವರ ಜೀವ ಉಳಿಸಬೇಕಾದ ವೈದ್ಯರು ಯಾಕೆ ಈ ಮಾರ್ಗವನ್ನ ಅನುಸರಿಸಿದ್ರು? ಇದರ ಹಿಂದಿನ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಧಾರ್ಮಿಕ ಆಯಾಮ, ಇಂತಹ ದುಷ್ಟ ಆಲೋಚನೆಗೆ ಪ್ರೇರೇಪಿಸಿದ್ದೇನು? ದೇಶದ ಒಳಗೆ ಈ ಮಟ್ಟಿಗಿನ ಸಂಚು ರೂಪಿಸೋಕೆ ಏನ್ ಕಾರಣ ಅನ್ನೋದ್ರ ಕಡೆ ಗಮನ ಹರಿಸಲೇಬೇಕಿದೆ. ಹೊರಗಿನ ಶತ್ರುಗಳನ್ನ ಎದುರಿಸೋದು ಬಹಳ ಸುಲಭ, ಆದರೆ ದೇಶದ ಒಳಗಿನ ಶತ್ರುಗಳು ಹೆಚ್ಚಾದ್ರೆ ದೇಶದ ಭದ್ರತೆಗೆ ಆತಂಕ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಭದ್ರತಾ ವೈಫಲ್ಯ, ಹೊಣೆಗಾರಿಕೆ ಮತ್ತು ಉತ್ತರದಾಯಿತ್ವ. 13 ಮಂದಿ ಅಮಾಯಕರು ಜೀವವನ್ನ ಕಳ್ಕೊಂಡಿದ್ದಾರೆ. ಕುಟುಂಬಕ್ಕೆ ಜೀವನಾಧಾರ ಆಗಿದ್ದವರನ್ನ ಕಳ್ಕೊಂಡು ಕುಟುಂಬಗಳು ಕಣ್ಣೀರಿಡ್ತಿವೆ. ಉಗ್ರ ದಾಳಿ ಆಗೋಗಿದೆ. ಇದರ ಹೊಣೆಗಾರಿಕೆ ಯಾರದ್ದು? ಅವರನ್ನು ಬಿಡೋದಿಲ್ಲ, ತುಂಡು ಮಾಡ್ತೀವಿ ಅಂತ ವೀರಾವೇಶದ ಮಾತನ್ನ ಪ್ರತಿ ಬಾರಿ ಆಡಿದ್ರೆ ಮುಗಿದು ಹೋಗ್ಬಿಡತ್ತ? ಒಂದೆರಡು ಮೀಟಿಂಗ್ ಮಾಡಿದ್ರೆ ಇದು ಮುಗಿಯತ್ತ? ಧರ್ಮದ ನೆಲೆಯಲ್ಲಿ ಅವಿತು ಉತ್ತರ ಕೊಡೋದ್ರಿಂದ ಹಿಂದೆ ಸರಿಬೋದಾ? ಈಗಿನ ಗೃಹ ಮಂತ್ರಿಗಳು ಮತ್ತು ರಕ್ಷಣಾ ಮಂತ್ರಿಗಳು ಮಾಡ್ತಿರೋದು ಇದನ್ನೇ. ಪುಲ್ವಾಮಾ ಘಟನೆ ಆಯ್ತು, ಇಲ್ಲಿ ತನಕ ಅದರ ತನಿಖೆ ಏನಾಯ್ತು ಅಂತ ಯಾರಿಗೂ ಗೊತ್ತಿಲ್ಲ, ಯಾರನ್ನೂ ಪತ್ತೆ ಹಚ್ಚಿಲ್ಲ. ಹಾಡ ಹಗಲೇ ದೇಶದ ಒಳಗೆ ನುಸುಳಿ ಹೆಸರನ್ನ ಕೇಳಿ ಕೇಳಿ ನಮ್ಮ ಅಮಾಯಕ ಪ್ರವಾಸಿಗರನ್ನ ಕೊಲ್ಲಲಾಯಿತು.
ಅಲ್ಲಿ ಕನಿಷ್ಠ ಒಬ್ಬ ಕೂಡ ಭದ್ರತೆಗೆ ಇರಲಿಲ್ಲ. ವಾರದ ಹಿಂದೆ 3,000 ಕೆಜಿ ಸ್ಫೋಟಕ ಹರಿಯಾಣದಲ್ಲಿ ಸಿಕ್ಕಿದ್ರೂ ಕೂಡ ಕನಿಷ್ಠ ಗಡಿ ಭಾಗವಾದ ದೆಹಲಿಯಲ್ಲಿ ಎಚ್ಚರಿಕೆಯನ್ನ ಕೈಗೊಂಡಿಲ್ಲ. ಸ್ಫೋಟವಾದ ಕಾರು ಸ್ಫೋಟಕವನ್ನ ತುಂಬಿಸ್ಕೊಂಡೇ ಇಡೀ ದೆಹಲಿಯನ್ನ ಸಂಚರಿಸಿದೆ. 3-4 ಗಂಟೆ ಒಂದೇ ಕಡೆ ಪಾರ್ಕ್ ಆಗಿದೆ. ಇಷ್ಟೆಲ್ಲ ನಡೀತಾ ಇದ್ರು ಗಮನಕ್ಕೆ ಬರಲಿಲ್ಲ ಅಂತಂದ್ರೆ ಅದೆಂತ ಭದ್ರತೆಯ ವೈಫಲ್ಯತೆ ಅನ್ನೋದನ್ನ ನೀವೇ ಅರ್ಥ ಮಾಡ್ಕೊಳ್ಳಿ. ಭದ್ರತಾ ಇಲಾಖೆಗಳು, ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದ್ವು? ಯಾವ ದಾಳಿಗಳು ಅವುಗಳ ಗಮನಕ್ಕೆ ಬರೋದೇ ಇಲ್ವಾ? ಮತ್ತೆ ಅವುಗಳ ಕೆಲಸ ಏನು? ಘಟನೆ ಆಗಿ ಜನ ಸತ್ತ ಮೇಲೆ ಹುಡ್ಕೋಕ್ ಶುರು ಮಾಡೋದಾ? ಇಷ್ಟೆಲ್ಲ ಘಟನೆ ನಡೀತಾ ಇದ್ರು ಕೂಡ ಘಟನೆಯ ಹೊಣೆ ಹೊರೋಕೆ ಯಾರೂ ಸಿದ್ಧರಿಲ್ಲ. ಇದು ಅತ್ಯಂತ ಬೇಜವಾಬ್ದಾರಿ ನಡೆ. ಆ ಹೊಣೆಗಾರಿಕೆಯನ್ನ ಕೇಳಬೇಕಾದ ಮಾಧ್ಯಮಗಳು ವಿಪಕ್ಷ ನಾಯಕನ ಹೊಣೆಗಾರಿಕೆಯನ್ನ ಕೇಳ ಹೊರಟಿವೆ. ಎಂತ ವಿಪರ್ಯಾಸ ನೋಡಿ. ಒಟ್ಟಾರೆಯಾಗಿ ಘಟನೆಯಲ್ಲಿ 13 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಕುಟುಂಬದ ಜೊತೆ ಇಡೀ ದೇಶ ನಿಲ್ಲಬೇಕು. ಅದರ ಜೊತೆ ಈ ಕೃತ್ಯ ಮಾಡಿದ, ಅದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗಿಯಾದ ಎಲ್ಲರನ್ನೂ ಬಲಿ ಹಾಕಬೇಕು. ಆದರೆ ಆ ಹೆಸರಲ್ಲಿ ಒಂದಿಡೀ ಧರ್ಮವನ್ನ ಮತ್ತು ಸಮುದಾಯವನ್ನ ದ್ವೇಷಿಸುವ ಮತ್ತು ಅವರನ್ನ ಹೊಣೆಗಾರರನ್ನಾಗಿ ಮಾಡುವ ಕೆಲಸ ಮಾತ್ರ ಆಗಬಾರದು. ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಮುಖ ಸುದ್ದಿಗಳು. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.